ಹಾಯ್ ಫ್ರೆಂಡ್ಸ್, ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಭರ್ಜರಿ ನೇಮಕಾತಿ ನಡೆಯಲಿದೆ. 7,267 ಹುದ್ದೆಗಳ ಒಂದು ವೇಕೆನ್ಸಿ ಬಿಟ್ಟಿದ್ದಾರೆ. ಸೊ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಯಾವೆಲ್ಲ ಶೈಕ್ಷಣಿಕ ಅರ್ಹತೆ ಬೇಕು, ಸಂಬಳ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಒಟ್ಟು ಇಲ್ಲಿ ನೋಡುವುದಾದರೆ 7,267 ಹುದ್ದೆ ಖಾಲಿ ಇದ್ದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಾಗಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಹುದ್ದೆ ಇರುತ್ತದೆ. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಸಂಬಳ ನೋಡುವುದಾದರೆ ಪ್ರಿನ್ಸಿಪಲ್ ಇವರಿಗೆ 78,800ರಿಂದ 2,09,200 ರೂಪಾಯಿ. PGT ಶಿಕ್ಷಕರಿಗೆ 47,600ರಿಂದ 1,51,100. TGT ಶಿಕ್ಷಕರು 44,900ರಿಂದ 1,42,400. ಗ್ರಂಥಪಾಲಕ 44,900ರಿಂದ 1,42,400. ಕಲಾ ಶಿಕ್ಷಕರು 35,000ದಿಂದ 1,12,400. ಸಂಗೀತ ಶಿಕ್ಷಕರು ಕೂಡ ಸೇಮ್. ದೈಹಿಕ ಶಿಕ್ಷಕ, ಲೆಕ್ಕಪತ್ರಗಾರ ಇವರಿಗೆಲ್ಲ ಸೇಮ್ ಸಂಬಳ. ಸ್ಟಾಫ್ ನರ್ಸ್ 29,200ರಿಂದ 92,300. ಹಾಸ್ಟೆಲ್ ವಾರ್ಡನ್ ಕೂಡ ಸೇಮ್. ಜೂನಿಯರ್ ಸೆಕ್ರೆಟರಿ ಸಹಾಯಕ ಇವರಿಗೆ 19,900ರಿಂದ 63,200. ಪ್ರಯೋಗಾಲಯ ಸಹಾಯಕ 18,000ದಿಂದ 56,900. ನೀವು ಸಂಬಳ ನೋಡುವುದಾದರೆ ಒಂದು ಒಳ್ಳೆಯ ಸಂಬಳನೇ ಇದೆ. ವಯೋಮಿತಿ ನೋಡುವ ಯಾವ ರೀತಿ, ಯಾವೆಲ್ಲ ಹುದ್ದೆಗೆ ಎಷ್ಟು ವಯೋಮಿತಿ ಇದೆ ಅಂತ ಬೇರೆ ಬೇರೆ ಇಲ್ಲಿ ಹಲವಾರು ವೇಕೆನ್ಸಿ ಖಾಲಿ ಇದೆ. ಪ್ರಾಂಶುಪಾಲ್ ಹುದ್ದೆಗೆ ಗರಿಷ್ಠ ವಯೋಮಿತಿ 50 ವರ್ಷ. PGT ಶಿಕ್ಷಕರ ಗರಿಷ್ಠ ವಯಸ್ಸಿನ ಮಿತಿ 40 ವರ್ಷ. DGT ಶಿಕ್ಷಕರ ಗರಿಷ್ಠ ವಯಸ್ಸಿನ ಮಿತಿ 35. ಲೆಕ್ಕ ಪರಿಶೋಧಕ ಹುದ್ದೆಗೆ ಗರಿಷ್ಠ ವಯಸ್ಸಿನ ಮಿತಿ 30. ಪ್ರಯೋಗಾಲಯ ಸಹಾಯಕರ ಗರಿಷ್ಠ ವಯೋಮಿತಿ 30. ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಗರಿಷ್ಠ ವಯೋಮಿತಿ 35 ವರ್ಷ. ಮಹಿಳಾ ಸ್ಟಾಫ್ ನರ್ಸಿಗೆ ಗರಿಷ್ಠ ವಯಸ್ಸಿನ ಮಿತಿ 35. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗೆ ಗರಿಷ್ಠ ವಯೋಮಿತಿ 30 ವರ್ಷ ಮತ್ತು 30 ವರ್ಷ. ಅಧಿಕೃತ ಅಧಿಸೂಚನೆಯ ಪ್ರಕಾರ ನಿಮಗೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ ಅಂದರೆ ಪ್ರಾಂಶುಪಾಲ್ ಹುದ್ದೆಗೆ 2,500. ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ DGT ಮತ್ತು PGT ಶಿಕ್ಷಕರಿಗೆ 2,000. ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ ಬೋಧಕೇತರ ಹುದ್ದೆಗಳಿಗೆ 1,500. ಮಹಿಳೆಯರು SC ST PH ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಹಾಗಾದರೆ ಈಗ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಏಕಲವ್ಯ ಮಾದರಿ ವಸತಿ ಶಾಲೆ ಅಧಿಕೃತ ಅಧಿಸೂಚನೆ ಪ್ರಕಾರ ಪ್ರಾಂಶುಪಾಲ್ ಇವರಿಗೆ ಸ್ನಾತಕೋತ್ತರ ಪದವಿ ಮತ್ತು BEd. ಸ್ನಾತಕೋತ್ತರ ಶಿಕ್ಷಕರ PGT ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು BEd. ತರಬೇತಿ ಪಡೆದ ಪದವೇತರ ಶಿಕ್ಷಕರಿಗೆ TGT ಸಂಬಂಧಿಸಿದ ವಿಷಯದಲ್ಲಿ ಪದವಿ BEd. ಮಹಿಳಾ ಸಿಬ್ಬಂದಿ ನರ್ಸ್ಗೆ BSc ನರ್ಸಿಂಗ್ ಆದವರು ಕೂಡ ಇಲ್ಲಿ ಒಳ್ಳೆಯ ಅವಕಾಶ ಇದೆ, ಅವರು ಕೂಡ ಅಪ್ಲೈ ಮಾಡಬಹುದು. ಹಾಸ್ಟೆಲ್ ವಾರ್ಡನ್ ಇವರಿಗೆ ಯಾವುದೇ ವಿಷಯದಲ್ಲಿ ನೀವು ಪದವಿ ಡಿಗ್ರಿ ಪಾಸ್ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಲೆಕ್ಕ ಪರಿಶೋಧಕ ಇದಕ್ಕೆ ವಾಣಿಜ್ಯದಲ್ಲಿ ಪದವಿ. ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಇದಕ್ಕೆ ನೋಡಿ 12ನೇ ತರಗತಿ ಪಾಸಾದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಯೋಗಾಲಯ ಸಹಾಯಕ 10ನೇ ತರಗತಿ, ಅದರ ಜೊತೆಗೆ ನಿಮಗೆ ಪ್ರಯೋಗಾಲಯ ತಂತ್ರದಲ್ಲಿ ಡಿಪ್ಲೊಮಾ ಅಥವಾ ವಿಜ್ಞಾನದಲ್ಲಿ ನೀವು 12ನೇ ತರಗತಿ ಅಂದರೆ ಸೈನ್ಸ್ನಲ್ಲಿ ನೀವು ತೇರ್ಗಡೆ ಆಗಿರಬೇಕು. ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಇರುತ್ತದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19ನೇ ತಾರೀಕಿನಿಂದ ಒಂದು ಕೊನೆಯ ದಿನಾಂಕ ನೋಡುವುದಾದರೆ ಅಕ್ಟೋಬರ್ 23ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿ ನೋಟಿಫಿಕೇಷನ್ ಕೂಡ ಹಲವಷ್ಟು ಪೇಜಸ್ ಇದೆ. ಸೊ ಒಂದು ಸಲ ನಾವು ನೋಟಿಫಿಕೇಷನ್ ಕೂಡ ನೋಡುವ ಯಾವ ರೀತಿ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಟಿಫಿಕೇಷನಲ್ಲಿ ಕೂಡ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ.
ನೋಡಿ, ಪ್ರಿನ್ಸಿಪಲ್, ಪಿ ಜಿ ಟಿ, ಟಿ ಜಿ ಟಿ, ನಾನ್ ಟೆಕ್ನಾಲಜಿ ಸ್ಟಾಫ್ ಸಂಪೂರ್ಣ ಮಾಹಿತಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಹೆಚ್ಚಿನ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಈ ನೋಟಿಫಿಕೇಷನ್ ಕೂಡ ನೋಡಬಹುದು. ನೋಡಿ, ಯಾವೆಲ್ಲ ಒಂದು ಬೇರೆ ಬೇರೆ ವೇಕೆನ್ಸಿ, ಎಷ್ಟು ಹುದ್ದೆ ಇದೆ ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಪ್ರಿನ್ಸಿಪಲ್ 225, ಪಿ ಜಿ ಟಿ ಎಸ್ 1460, ಟಿ ಜಿ ಟಿ ಎಸ್ 3962, ಫೀಮೇಲ್ ಸ್ಟಾಫ್ ನರ್ಸ್ 550, ಹಾಸ್ಟೆಲ್ ವಾರ್ಡನ್ 635, ಅಕೌಂಟೆಂಟ್ 61, ಜೂನಿಯರ್ ಅಸಿಸ್ಟೆಂಟ್ 228, ಲ್ಯಾಬ್ ಅಟೆಂಡೆಂಟ್ 146. ಈ ರೀತಿ 7267 ಹುದ್ದೆ ಇಲ್ಲಿ ಖಾಲಿ ಇದೆ. ಅದೇ ರೀತಿ ಇಲ್ಲಿ ನೋಡಿ ಯಾವ ರೀತಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ನೀಡಿದ್ದಾರೆ. ಯಾವೆಲ್ಲ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಪೋಸ್ಟಿಗೆ ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಹಿಂದಿ, ಜೋಗ್ರಫಿ, ಕಾಮರ್ಸ್, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್, ಈ ರೀತಿ ಯಾವ ಒಂದು ಹುದ್ದೆಗೆ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಇಲ್ಲಿ ಮೀಸಲಾತಿ ಕ್ಯಾಟಗರಿ ವೈಸ್ ನೀಡಿದ್ದಾರೆ. ಸೊ ನೀವು ಅಪ್ಲೈ ಮಾಡುವಾಗ ನೋಡಿ. ಮತ್ತು ಯಾವೆಲ್ಲ ಕಡೆ ನೋಡಿ, ರಿಲಿಜಿಯನ್ ಲ್ಯಾಂಗ್ವೇಜ್ ಕೂಡ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ, ನೀವು ಇಲ್ಲಿ ನೋಡಬಹುದು. ಕನ್ನಡ ಕೂಡ ಇದೆ ಫ್ರೆಂಡ್ಸ್. ಸೊ ಕರ್ನಾಟಕದವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಅದೇ ರೀತಿ ಒಂದು ಪರೀಕ್ಷೆ ಕೂಡ ಇರುತ್ತದೆ. ಪರೀಕ್ಷೆ 100 ಅಂಕದ ಪರೀಕ್ಷೆ, ನೀವು ಇಲ್ಲಿ ನೋಡಿ. ಯಾವ ರೀತಿ ಒಂದು ಪರೀಕ್ಷೆ ನಡೆಯುತ್ತದೆ ಅಂತ ಕೂಡ, ಯಾವೆಲ್ಲ ಸಬ್ಜೆಕ್ಟ್ ಇರುತ್ತದೆ ಅಂತ ಕೂಡ ಇಲ್ಲಿ ನೀಡಿದ್ದಾರೆ. ಸೊ ನೀವು ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಟೋಟಲ್ ಇಲ್ಲಿ 50 ಪೇಜಸ್ ಇದೆ. ಸೊ ನೀವು ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಫ್ರೆಂಡ್ಸ್.